ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದ್ರು. ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಾವಣೆ ಮಾಡಲಾಗುತ್ತಾ ಅನ್ನೋ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ನಾಯಕತ್ವ ಬದಲಾಯಿಸುವ ಅಧಿಕಾರ ಇಬ್ಬರಿಗಿರೋದು. ಪಕ್ಷದ ಕಾರ್ಯಕರ್ತರಿಗೆ ಇನ್ನೊಂದು ಹೈಕಮಾಂಡ್ಗೆ ನಾಯಕರನ್ನ ಅಥವಾ ಅಧ್ಯಕ್ಷ ಸ್ಥಾನ ಇರಬಹುದು, ಇದೆಲ್ಲವನ್ನು ಕೂಡ ನೇಮಕ ಮಾಡೋದು ಬದಲಾಯಿಸೋದು ಒಂದು ಕಾರ್ಯಕರ್ತರು, ಇನ್ನೊಂದು ಹೈಕಮಾಂಡ್ ಅವರಿಗೆ ಮಾತ್ರ ಅಧಿಕಾರ ಇರೋದು. ಯಾರೋ ಹೇಳಿದ್ರು ಅಂತ ಎಲ್ಲ ಪಕ್ಷದ ನಾಯಕತ್ವ ಬದಲಾವಣೆ ಮಾಡೋಕ್ಕಾಗಲ್ಲ. ಸಂಘಟನಾತ್ಮಕ ವಿಚಾರ ಇಟ್ಕೊಂಡು ಯೋಚನೆ ಮಾಡ್ತೀವಿ ಅಂತ ಒಂದು ರೀತಿ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಯಾವಾಗ ಸರಿ ಅನ್ಸುತ್ತೋ ಆವಾಗ ನಿರ್ಧಾರ ಕೈಗೊಳ್ತೀವಿ, ಅದನ್ನು ನಿರ್ಧಾರ ಮಾಡೋದು ನಂಬರ್ 1 ಹೈಕಮಾಂಡ್, ಇನ್ನೊಂದು ಕಾರ್ಯಕರ್ತರು. ಸದ್ಯ ವಿಜೇಂದ್ರ ಸರಿ ಅನ್ಸಿದ್ದಾರೆ, ಹೀಗಾಗಿ ಅವ್ರನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. चेंज करने का अधिकार या लीडरशिप को तय करने का अधिकार या तो निचले धरातल के सामान्य कार्यकर्ताओं के पास होता है या फिर हमारी राष्ट्रीय इकाई के पास होता है. इसके अलावा ऐसा कोई व्यक्ति नहीं होता जो कि पार्टी की लीडरशिप को बदल सके. पार्टी के लीडर मांग करने पे नहीं बदले जाते. संगठनात्मक गतिविधियों पर, संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है. आज विजेंद्र उचित है, इसलिए विजेंद्र हमारे प्रदेश अध्यक्ष हैं. पार्टी की लीडरशिप को चेंज करने का अधिकार या लीडरशिप को तय करने का अधिकार या तो निचले धरातल के सामान्य कार्यकर्ताओं के पास होता है या फिर हमारी राष्ट्रीय इकाई के पास. ಇನ್ನು ಕೋರ್ ಕಮಿಟಿ ಸಭೆಗೂ ಮುನ್ನ ಬಿಜೆಪಿ ನಾಯಕರು ಮಾತನಾಡಿದ್ರು. ಪಕ್ಷ ಸಂಘಟನೆ ಮಾಡೋದಕ್ಕೆ ವಿಜೇಂದ್ರ ಸಮರ್ಥರಾಗಿದ್ದಾರೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದರೆ, ಇನ್ನೊಂದು ಕಡೆ ಪಕ್ಷ ಸಂಘಟನೆ ಮಾಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ನಾಲ್ಕು ಗೋಡೆ ಮಧ್ಯೆ ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ ಮತ್ತು ಪ್ರಜ್ಞಾವಂತ ಮತದಾರರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ವಿಜೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಯಾರು ಏನ್ ಬೇಕಂತ ಹೇಳಿ ಪಕ್ಷವನ್ನು ಕಟ್ಟಿದ್ದವ್ರೆ, ಬೆಳೆಸಿದ್ದವ್ರೆ. ಅವ್ರ ಜೊತೆಗೆ ಅನಂತಕುಮಾರ್ ಇದ್ರು. ಬಹುಶಃ ನಾವು ಹಿರಿಯರು ನೆನಪಾಡ್ಕೊಳ್ಬೇಕು, ದಿವಂಗತ ಮಲ್ಲಿಕಾರ್ಜುನರು, VS ಆಚಾರ್ಯರು, ರಾಮಚಂದ್ರೇಗೌಡರು ಮತ್ತು ಡಾಕ್ಟರ್ ತಂಗಾವರವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, DS ಶಂಕರಮೂರ್ತಿಯವರು, BV ಶಿವಪ್ಪನವರು, ಅವೆಲ್ಲ ಹಿರಿಯರು. ಅವರ ಯಡಿಯೂರಪ್ಪ ಜೂನಿಯರ್ ಅಂತ ನೋಡಲಿಲ್ಲ. ಯಡಿಯೂರಪ್ಪನವರು 45 ವರ್ಷ ವಯಸ್ಸಾಗಿತ್ತು. ಅವರ ಶ್ರಮ, ಅವರ ಸಂಪೂರ್ಣ ಶಕ್ತಿಯನ್ನು ದಾರಿ ಎರೆದು ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಟ್ಟರು. ವಿಜಯೇಂದ್ರ ಅವರ ವಯಸ್ಸು ಮುಖ್ಯ ಅಲ್ಲ, ಅನುಭವ ಮುಖ್ಯ, ಸಾಮರ್ಥ್ಯ ಇದೆ, ಪಕ್ಷವನ್ನು ಕಟ್ತಾರೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಮತ್ತು ರಾಜ್ಯದ ಉದ್ದಕ್ಕೆ ಸನ್ಮಾನ್ಯ ವಿಜಯೇಂದ್ರ ಅವರು ಕಾರ್ಯಕರ್ತರ, ಮುಖಂಡರ ಭಾವನೆಗಳನ್ನು ನಾವು ನಮ್ಮ ಏನು ರಾಜ್ಯದಲ್ಲಿ ಗೊಂದಲ ಮೂಡಿಸ್ತಾರೆ, ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ, ಗೊಂದಲ ಮೂಡಿಸಿದರೆ ಅವ್ರಿರೋದು 5-6 ಜನ, ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರವರು, ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು ಪ್ರತಿ ಬೆಂಗಳೂರಿಗೆ ಬಂದಾಗೊಮ್ಮೆ ಸಹಜವಾಗಿ ಅವರು ಭೇಟಿ ಹಾಕಿರ್ತೀವಿ. ಇವತ್ತು ಭೇಟಿ ಆಗಿದ್ದಾರೆ. ಮತ್ತು ಇತ್ತೀಚೆಗೆ ಏನು ಕೆಲವೊಂದು ಘಟನೆಗಳು ಪಕ್ಷದಲ್ಲಿ ನಡೆದಾವೆ. ಈ ಎಲ್ಲ ಗೊಂದಲಗಳು ನಿವಾರಣೆ ಆಗಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ನಡೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಸವಾರದ ರೀತಿಯಾದ ಚರ್ಚೆ ಅವ್ರ ಜೊತೆ ಮಾತಾಡಿದ್ವಿ. ಅವ್ರದ್ದು ಅದೇ ಉದ್ದೇಶ ಇದೆ. ಯಡಿಯೂರಪ್ಪನವ್ರದ್ದು ಎಲ್ಲ ಪಕ್ಷ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಏನು ಘಟನೆಗಳು ನಡೆದವು ಅದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮವಾಗಿ ಸವಾರದ ರೀತಿಯಿಂದ ಏನು ಬಗೆಹರಿಸಲಿಕ್ಕೆ ಸಾಧ್ಯತೆ ಆ ವಿಚಾರವಾಗಿ ಡಿಸ್ಕಷನ್ ಮಾಡಿ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಬಗ್ಗೆ ನಮ್ಮ ಪಕ್ಷದ್ದು ಏನು ಗೊಂದಲದ ನ್ಯಾಚುರಲಿ ಅವು ಚರ್ಚೆ ಆಗೇ ಆಗ್ತಾವಲ್ಲಿ ಕೋರ್ ಕಮಿಟಿ. ಅಷ್ಟೇ ಸೌಹಾರ್ದ ರೀತಿಯಿಂದ ಬಗೆಹರಿಸಬೇಕಂದಾಗ ಉಳಿದ ವಿಚಾರಗಳು ಚರ್ಚೆಗೆ ಬರೋದಿಲ್ಲ. ಇವತ್ತೇನು ಗೊಂದಲ ಇದೆಯಲ್ಲ ಅದು ನಿವಾರಣೆ ಆಗಬೇಕಾದ್ರೆ ಸೌಹಾರ್ದ ರೀತಿಯಿಂದ ಒಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಆಗಬೇಕನ್ನುವಂಥ ವಿಚಾರವನ್ನು ನಾನು ಹೇಳಿದ್ದೀನಿ. ಯಡಿಯೂರಪ್ಪನವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾ ಎಲ್ಲಿ ಹೈಕಮಾಂಡ್ಕೊಂಡು ಸಂದೇಶ ತೊಗೊಂಬಂದಿಲ್ಲ. ನಾ ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಮ್ಮೆ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಭೇಟಿ ಹಾಕಿರ್ತೇವೆ. ಆ ಒಂದು